ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬುಧವಾರ ಆ್ಯಂಡ್ ಆಯುಧ ಪೂಜೆ. ಇವಾಗ ನಾವು ರೆಡಿಯಾಗಿ ವರ್ಷ ಮನೆಗೆ ಹೋಗ್ತಾ ಇದ್ವಿ. ಬಿಕಾಸ್ ನಾವು ದೀಪಾವಳಿಯಲ್ಲಿ ಮಾಡೋದು ಕಾರ್ ಪೂಜೆ, ಗಾಡಿ ಪೂಜೆ ಎಲ್ಲನೂ. ಸೊ ಹಬ್ಬದ ದಿವಸ ಮಾಡಲ್ಲ, ಫಸ್ಟಿಂದನೂ ಹಾಗೆ. ಆ್ಯಂಡ್ ಇವತ್ತು ವರ್ಷ ಅವ್ರು ಹಬ್ಬ ಮಾಡ್ತಿದ್ದಾರೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಗೈಸ್, ಬನ್ನಿ ಹೋಗೋಣ. ಆ್ಯಂಡ್ ತುಂಬ ದಿವಸ ಆಗೋಯ್ತು ನಾನು ವರ್ಷ ಮನೆಗೆ ಹೋಗಿ. ಅವಳ ಬರ್ಡೇ ದಿನ ಲಾಸ್ಟು. ಸೊ ಇರಲೂ ಇಲ್ಲ, ನಾನು ಬೇಗ ಹೋಗಿ ಹಂಗೆ ಜಿಮ್ಮಿಗೆ ಟೈಮ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಕಾಲೇಜ್ ಇತ್ತು ಅಂತ ಹಂಗೆ ಬಂದುಬಿಟ್ಟಿದೆ, ಹೋಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗೋಣ. ಆ್ಯಂಡ್ ಇವತ್ತು ನಾಳೆ ಅಲ್ಲೇ ಇರ್ತೀನಿ ನಾನು. 2 ಡೇಸ್ ಅಲ್ಲೇ ಇದ್ದು, ಕಾಲೇಜ್ ಹಂಗಿದ್ರು ರಜಾ ಇದೆ, ಜಿಮ್ಮು ಹಾಲಿಡೇ ಇದೆ 2 ಡೇಸು. ಅದಕ್ಕೆ ಹಾಗೆ ಅಲ್ಲೇ ಇದ್ದು ಆ್ಯಂಡ್ ಬರೋಣ. ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ತೀನಿ ರೀ. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಅಲ್ಲಿ ಫೋಟೋ ಇದೆಯಲ್ಲ, ಅದನ್ನು ಫಿಕ್ಸ್ ಮಾಡಿಸ್ಬೇಕು. ನಮ್ಮ ಮಮ್ಮಿ ಬೇಡ, ಅದನ್ನು ರೂಮಲ್ಲಿ ಹಾಕ್ಬೇಡ ಅಂತ ಹೇಳ್ತವ್ರೆ. 2 ಸಾಕು, ಇದೊಂದು ಅಲ್ಲೊಂದಿದೆಯಲ್ಲ 2 ಸಾಕು ಅಂತ. ಆ ಫೋಟೋನ ಹಾಕ್ಸ್ಬೇಕು ಅಂದ್ಕೊಳ್ತಾ ಇದ್ದೀನಿ, ಬಟ್ ಇನ್ನೂ ಫಿಕ್ಸ್ ಮಾಡಿಸಿಲ್ಲ. ಆ್ಯಂಡ್ ನನ್ನ ರೂಮ್ ಇನ್ನೂ ತುಂಬ ಸೆಟ್ ಮಾಡೋದಿದೆ, ಬಟ್ ಇನ್ನೂ ಏನು ಮಾಡಿಲ್ಲ ನಾನು. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಕಾಲೇಜ್ಗೆ ಹೋಗಿ ಬರೋಷ್ಟೆಲ್ಲ ನಾನು ಸುಸ್ತಾಗ್ಬಿಟ್ಟಿರ್ತೀನಿ. ಏನು ಮಾಡೋದು, ಕೆಲಸ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಆ್ಯಂಡ್ ಗೈಸ್, ಬನ್ನಿ ಹೋಗೋಣ. ನಾನು ಓಟ್ಸ್ ತಿನ್ನಬೇಕು. ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿದ್ದಾರೆ, ನನಗೆ ಉಪ್ಪಿಟ್ಟು ಅಂದರೆ ಆಗೋಲ್ಲ. ಅವಾಗ ಓಟ್ಸ್ ಮಾಡಿಕೊಂಡು ತಿಂದು ಆ್ಯಂಡ್ ಹೋಗೋಣ. ರೈಸ್, ಮೈ ಬ್ರೇಕ್ಫಾಸ್ಟ್ ಈಸ್ ರೆಡಿ. 2 ಮಿನಿಟ್ಸ್ ಅಷ್ಟೇ ನಂದು. ಮ್ಯಾಗಿ ಮಾಡೋ ಥರ ಬ್ರೇಕ್ಫಾಸ್ಟು. ಓಟ್ಸ್. ಇವಾಗ ಇದಕ್ಕೆ ಈ ಗ್ರೇಪ್ಸ್ ಎಲ್ಲ ಹಾಕ್ಬೇಕು. ಆ್ಯಕ್ಚುಲಿ ಇದನ್ನು ಆರಬೇಕು ಅಂತ ನಂಗೆ ಆರದ್ಮೇಲೆ ತಿನ್ನೋಕೆ ಇಷ್ಟ, ಬಿಸಿ ಚೆನ್ನಾಗಿರಲ್ಲ ಆಯಿತು. ಬಟ್ ಟೈಮ್ ಇಲ್ಲ, ನಮ್ಮ ಡ್ಯಾಡಿ ಕಾಯ್ತು ಆಚೆ ಕಡೆ. ಆಮೇಲೆ ಫ್ರೂಟ್ಸ್, ಆ್ಯಪಲ್ಲು ಮತ್ತು ಸಣ್ಣದು ಬನಾನ ಹಾಕ್ಕೊಂಡು ನನಗಿದು ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿತ್ತು ಇವಾಗ ಬ್ರೇಕ್ಫಾಸ್ಟಲ್ಲಿ. ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಫಿಲ್ಲಿಂಗ್ ಆಗಿರ್ಬೇಕಂದ್ರೆ ಇದು ಓಕೆ. ನಮ್ಮ ಮಮ್ಮಿ ಇಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ. ನಂಗೆ ಉಪ್ಪಿಟ್ಟು ಅಂದರೆ ಆಗಲ್ಲ. ಪನ್ನೀರು ಮಾಡಿದ್ದಾರೆ, ಬಟ್ ಇವಾಗ ತಿನ್ನೋ ಥರ ನನಗೆ ಆಗ್ತಿಲ್ಲ. ಸೊ ಅದಕ್ಕೆ ಓಟ್ಸ್ ಬಿಸಿ ಬಿಸಿ ಇದೆ, ಇವಾಗ ಇದನ್ನು ತಿನ್ಕೊಂಡು ಹೋಗೋಣ. ಯಾಕೆ ಗೊತ್ತಾ, ನಾನು ಆ್ಯಕ್ಚುಲಿ ಇವಾಗ ಉಪ್ಪಿಟ್ಟು ಅದು ಇದು ತಿನ್ಬೋದಾಯ್ತು. ಒಮ್ಮೆ ಆಯಿಲ್ ಹಾಕಿದ್ದಾರೆ ಉಪ್ಪಿಟ್ಟಿಗೆ. ಬಟ್ ವರ್ಷ ಹೆಂಗಿದ್ರು ಇವತ್ತು ಫುಲ್ ವೆಜ್ ಮಾಡಿರ್ತಾಳೆ ಗೈಸ್. ಮಧ್ಯಾಹ್ನ ಮಟನ್ ಚಿಕನ್ ಎಲ್ಲನೂ ನಾನು ಸ್ಕಿಪ್ ಮಾಡ್ತೀನಿ. ಒಂದೊಂದ್ಸರಿ ಡಯೆಟ್ನ ಬ್ರೇಕ್ ಮಾಡ್ತೀನಿ, ಬಿಕಾಸ್ ಈ ಥರ ಎಲ್ಲ ಹೋದರೆ ತಿನ್ನಲೇಬೇಕು, ನೋ ಅದರ್ ಆಪ್ಷನ್. ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಕು. ಆ್ಯಂಡ್ ಅದರಲ್ಲಿ ವರ್ಷ ಅಡುಗೆ ಅಂತೂ ನಂಗೆ ತುಂಬ ಫೇವ್ರೇಟ್. ನಾನು ಅದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ, ಅಡುಗೆ ಎಲ್ಲನೂ. ನಾನು ಫುಲ್ ಡಯಟೇ ಮಾಡ್ಕೊತಾ ಇದ್ದೀನಿ. ಚಿಕನ್ ಆಗಿರ್ಬೋದು, ಪನ್ನೀರು, ಸೋಯಾ, ಓಟ್ಸು ಅದೇ ತಿಂದು ಅವಳ ಅಡುಗೆ ಫುಲ್ ಮಿಸ್ ಮಾಡ್ಕೊತಾ ಇದ್ದೀನಿ. ಅಲ್ಲೋದಾಗೂ ನಾನು ಡಯಟ್ ಮಾಡ್ತೀನಿ ಅಂದರೆ ಐ ಕಾಂಟ್. ಅದಕ್ಕೋಸ್ಕರ ಇವಾಗ ಓಟ್ಸ್ ತಿಂದು ಅಲ್ಲೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು. ನಾಳೆ ಇವತ್ತು ಡಯಟ್ ಸ್ಕಿಪ್. ಸಿಂಬಾ ಒಳಗಡೆ. ಯಾಕಂದ್ರೆ ನಮ್ಮ ಅಣ್ಣವರು ಕಾರ್ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಓಟ್ಸ್ನ ತಿನ್ನೋಕೋಗ್ಬಿಡ್ತಿಲ್ಲ, ಕಾರಲ್ಲಿ ತಿನ್ಬಾ ಅಂತ ಕರ್ಕೊಂಡು ಹೋಗ್ತವ್ರೆ. ಆನ್ ದ ವೇ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆಗೆ. ಆ್ಯಂಡ್ ನಾನು ಓಟ್ಸ್ನ ಕಾರಲ್ಲಿ ತಿನ್ನೋಣ, ಎಷ್ಟು ತಿನ್ನೋಕೆ ಆಗ್ತಾಯಿಲ್ಲ ನಾನು. ಅವರು ಕಾಯ್ತು. ಈಟಿಂಗ್ ಮೈ ಓಟ್ಸ್. ನನಗೆ ಬೇಜಾರಾಗೋದು, ನನ್ನ ಪ್ಯಾಂಟ್ ಫುಲ್ ವೈಟ್ ಪ್ಯಾಂಟ್. ಅಲ್ಲಿ ಕುಂಬಳಕಾಯಿ ಹೊಡಿದ್ರಾ, ನಾನು ದೂರ ನಿಂತಿದ್ದೆ, ಹೆಂಗೆ ಗೊತ್ತ ಗೊತ್ತಿಲ್ಲ. ಅವರು ಆಮೇಲೆ ಹೇಳ್ತವ್ರು ಪ್ಯಾಂಟ್ ಎಲ್ಲ ಆಯಿತು ಅಂತ. ನಮ್ಮಿ ನಿನ್ನ ಪ್ಯಾಂಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ದೃಷ್ಟಿ ಹೋಯ್ತು ಬಿಡು ಅಂತ. ಇವಾಗ ವರ್ಷ ಮನೆಗೆ ಹೋಗ್ಬಿಟ್ಟು ಈ ಥರ ಇಷ್ಟ ಆಗಿದೆ ಕಾರಲ್ಲಿ. ಎಲ್ಲಿದನ ಕೂರ್ಲಿ, ವಿಂಡೋ ಓಪನ್ ಇರಬೇಕು. ಅವ್ನಿಗೆ AC ಅಂದರೆ ಆಗಲ್ಲ, ಅದು ಕುತ್ಕೊಂತಾನ. ಚೆನ್ನಾಗಿ ಪೋಸ್ ಕೊಡ್ತಾನೆ. ಫೈನಲ್ಲಿ ಬಂದ್ವಿ. ಇವನ್ ಕರ್ಕೊಂಬರೋದು ಸಿಕ್ಕಾಪಟ್ಟೆ ಕಷ್ಟ ಕಾರಲ್ಲಿ. ಚುಮ್ಮಿ ಇಲ್ಲಿಂದನೇ ಅತ್ತೆ ಅಂತವಳೆ. ಹಾಂ, ಇವನು ಹಿಡ್ಕೊಂಡು ನಾನು ಬರೋದಕ್ಕಾಗಲ್ಲ, ಬರ್ತೀನಿ ರೀ. ಸೊ ನಂಗೆ ಬೇಜಾರಾಗ್ತಿದೆ ಗೈಸ್. ನನ್ನ ಪ್ಯಾಂಟು ಹೋಯ್ತು ಇವತ್ತು ಗಲೀಜಾಗಿ ಫುಲ್. ನೋಡಿ, ಏನು ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಫುಲ್ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡ್ತಾವಳೆ ಮೇಡಮ್. ಮುದ್ದೆ ಮಾಡ್ತಾಯಿದ್ದೀಯಾ? ನಮ್ಮ ಚಿಕ್ಕ ಪಾಪ ಮಲ್ಕೊಂಬಿಟ್ಟಿದೆ. ಮುದ್ದೆ ಅಷ್ಟೇ. ಕರ್ಕೊಂಡೋಗಿ ನಿದ್ದೆ ಮಾಡ್ತಾಯಿದ್ದು ನನಗೆ. ಎಷ್ಟು ಹೊತ್ತು ನಾನು ಎದ್ದಿದ್ದೆ 10 o'clock. 10ಗೆ ಎದ್ದೆ, ರೆಡಿಯಾಗಿ ಹಂಗೆ
ಓಟ್ಸ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ. ನನಗೆ ಹಾಲಿಡೇ ಸಿಕ್ಕರೆ ಸಾಕಪ್ಪ ನಿದ್ದೆ ಮಾಡೋಕ್ಕೆ ಅನಿಸ್ತಾ ಇತ್ತು. ಇಲ್ಲಿ ಬಂದರೆ ಪವರ್ ಆನ್ ಆಗ್ಬಿಡ್ತೀನಿ ಗೈಸ್. ನಮ್ಮನೇಲಿದ್ರೆ ಮಾತ್ರ ಹುಷಾರಿರಲ್ಲ. ನಮ್ಮನೇಲಿದ್ರೆ ಹುಷಾರಿಲ್ಲ ಮಾಡಮ್ಮ ಅಂತ ನನ್ಗೆ ಹೇಳ್ತಾರೆ. ಇಲ್ಲಿ ಬಂದು ನೋಡಿ ಮಗಳಿಗೆ ಹೆಲ್ಪ್ ಮಾಡೋದು. ಕೂಡ ನಾನು ಮಾಡ್ಕೊಡ್ತೀನಿ ಮುದ್ದೆ ಅಂತೆ. ಚಿಕನ್ ವರ್ಷ ಅಡುಗೆನೇ ಗೈಸ್. ನಾನು ಡಯಟ್ ಚಿಕನ್ ತಿಂದು ಇದೇನು ಚಿಕನ್ ಕಾಯ್ತವನೆ ನನಗೆ ಯಾವಾಗ ಕೊಡ್ತಾರೆ ಊಟ ಅಂತ. ಊಟ ನಾನು ಸ್ಕಿನ್ ಇಟ್ಬೇಡಿ ಸಾಕದು. ಇವಾಗ ಊಟ ಆಯಿತು. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ನಾವು ಸಿಂಬಾ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬಂದ್ಬೇಕು. ಎಷ್ಟು ನಿದ್ದೆ ಮಾಡಿದ್ರು ಸಾಕಾಗ್ತಿಲ್ಲ ನನಗೆ. ಲೆಗ್ ವರ್ಕೌಟ್ ನಾನು ಮಾಡಿದ್ದು ಮಂಡೇ ಲೆಗ್ ವರ್ಕೌಟ್ ಮಾಡಿದ್ದು. ಅದೇ ಅದು ಇವಾಗ ಪೇನ್ ಆಗ್ತೈತೆ. ಮಾಡ್ದಾಗ ನೋವ್ತಾ ಇದ್ದಿಲ್ಲ, ಇವಾಗ ನೋವ್ತೈತೆ. ಊಟ ಬೇಗ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಇವತ್ತು. ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇ. ನಾವು ಅಷ್ಟೇ ನೋಡ್ರಿ ತಂದಿರೋ ಬಟ್ಟೆ ಒಂದು ಜೋಡಿಸ್ಕೊಂಡಿಲ್ಲ. ಎಲ್ಲ ಹಂಗೆ ಹಾಕೊಳ್ಳೋದು. ಯಾವ ಕ್ಲೀನ್ ಮಾಡ್ತಾಳ ರೂಮಲ್ಲೂ ರಾಶಿ ಬಟ್ಟೆ ಗೈಸ್. ಅವೆಲ್ಲ ನಾನು ತೋರಿಸ್ತೀನಿ. ಹಿಂಗೆಲ್ಲ ಒಗ್ದಿರೋ ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಬೇಕು. ಹಿಂಗೆ ಹಾಕೋದು ಬೆಡ್ ಮೇಲೆ. ಗೈಸ್ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೆ. ಚೆನ್ನಾಗಿ ಬಂದು ಎದ್ದಳ್ಸೋದು. ನನಗೆ ಇನ್ನೂ ಕಣ್ಣು ಎಳಿತೈತೆ. ಐಸ್ ಕ್ರೀಮ್ ತಿಂತವ್ರಿ. ನನಗೆ ಕುಲ್ಫಿಯಲ್ಲಿ ಜಾಯ್ ಬಿಟ್ಟರೆ ಇದು ಯಾವುದು ಇಷ್ಟ ಆಗಲ್ಲ. ಐಸ್ ಕ್ರೀಮ್ ಬೇಕಂತ ಕೇಳಿದ್ದೆ ಅವಳು ಗೈಸ್. ನನಗೆ ಜಾಯ್ ಕೇಳಿದ್ರೆ ನಾನು ಜಾಯ್ ಕುಲ್ಫಿ ಬಿಟ್ಟು ಬೇರೆ ಏನೂ ಇಷ್ಟ ಆಗಲ್ಲ ಗೈಸ್. ಇದೊಂಥರ ನಂಗೆ ಇಷ್ಟ ಇಲ್ಲ. ತಿನ್ನಮ್ಮ ಇಲ್ಲ ಕುತ್ಕೋ ಮನೆಯಲ್ಲ ಕುತ್ಕೋ. ಚಲ್ತಿಯ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಗೊತ್ತಾ ನಾನು. ಏನೋ ಯೋಚನೆ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರಿ. ಬಂದು ಎದಲ್ಸಲ್ಲ. ಇನ್ನು ಕಣ್ಣು ನಿದ್ದೆ ಬರ್ತಾಯಿತ್ತು. ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬೇಕು. ಹೋಗೇ ಇಲ್ಲ. ಯಾವಾಗ ಬಂದರೂ ಇಲ್ಲಿ ಬಂದು ಹಂಗೆ ಹೋಗ್ಬಿಡ್ತಿದ್ದೆ ಮನೆ ಹತ್ತಿರ. ಇವಾಗ ಇಲ್ಲೇ ಹೋಗ್ಬಿಟ್ಟು ನಮ್ಮ ಅಜ್ಜಿ ಮನೆ ಹತ್ರ ಸ್ವಲ್ಪ ನಿದ್ದೆ ಮಾಡ್ಬೇಕು. ನಂಗೆ ಆಗ್ತಾಯಿಲ್ಲ. ಮನೆಗೆ ಎತ್ತಿ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತೀನಿ ಪ್ಲೀಸ್ ಅಷ್ಟೇ. ಯಾಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾನು, ವರ್ಷ, ಸಿಂಬಾ ಆ್ಯಂಡ್ ಚುಮ್ಮಿ. ಇಲ್ಲೋಡೆ ನಾನು ಚಾರ್ಜ್ ಬೇರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಸೊ ಚಾರ್ಜರ್ನ ತೊಗೊಂಡು ಅಲ್ಲೇ ಹಾಕೊಂಡು ಅಂತ ಕೈ ಕೊಡು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡಿಸಿ ದೆನ್ ಬರೋದು. ಈಗ ಹೋಗೋಣ ಬಾ. ಹಂಗೆ ಹೋಗ್ಬೋದಾ? ಎಲ್ಲ ಫುಲ್ ಕಾಂಪೌಂಡ್ ಮಾಡ್ಬಿಟ್ಟವ್ರು. ಇದೆಲ್ಲ ಅವಾಗ ಇರಲಿಲ್ಲ. ನಾನು ಎಷ್ಟು ದಿವಸ ಆಯಿತು ಈ ಕಡೆ ಎಲ್ಲ ಬಂದು ಅನಿಸ್ತೈತೆ. ಬಂದರೆ ವರ್ಷ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡ್ತಾಯಿದ್ದೆ ಗೈಸ್. ನಮ್ಮ ಅಜ್ಜಿ ಮನೆಗೆ ಬಂದಿರಲಿಲ್ಲ. ನೋಡಿ ಆರಾಮಾಗಿ ಏನಿಲ್ಲದೆ ಕುತ್ಕೊಂಡ್ಬಿಟ್ಟೈತಿ. ಅಮ್ಮಮ್ಮ ಏನು ಸಮಾಚಾರ? ಕುತ್ಕೊಂಡ್ಬಿಟ್ಟಿದ್ದೆ ನೆಮ್ಮದಿಯಾಗಿ. ಊಟ ಮಾಡ್ದ? ನಮ್ಮ ಮಾವಾಗ ಯಾರು ಇಷ್ಟ ಅಂತ ಹೇಳ್ತೀನಿ ನೋಡಿ ಗೈಸ್. ಏನಾಗಿಲ್ಲ. ನಮ್ಮ ಮಾವನ್ ಹೆಂಗ್ ಕೇಳಿದ್ರು ಗೊತ್ತಾ? ಮಮ್ಮ ಯಾರು ಇಷ್ಟ? ಹಿಂಗೆ ಕೇಳಿದ್ದು ಸುಳ್ಳು ಹೇಳಿ ಮಮ್ಮ. ಹೆಂಗೆ ಹೆಂಗೆ ನನ್ನ ಮಾಮನ ಸಾಕಿದ್ದಲ್ಲ ಅದಕ್ಕೆ ನಾನೇ ಇಷ್ಟ. ಅಮ್ಮ ಇರೋ ಫಸ್ಟ್ ಹುಟ್ಟಿದ್ ನಾನೇ ನಿಂಗಿಂತ ಮುಂಚೆ. ಮಮ್ಮ ಫಸ್ಟ್ ಮನೆ ಲಕ್ಷ್ಮಿ ನಾನೇ ತಾನೆ. ನಮ್ಮ ಮನೆ ಲಕ್ಷ್ಮಿ ನಾನೇ. ಇಡೀ ಎಷ್ಟು ಜನ ಮೊಮ್ಮಕ್ಳಮ್ಮ? 8 ಜನ ಮೊಮ್ಮಕ್ಳು ತಾನೆ. 8 ಜನದಲ್ಲಿ ನನ್ನಷ್ಟು ಕಾಟ ಕೊಟ್ಟವ್ರು ಯಾರು ಇಲ್ಲ. ಯಾರು ಕೊಟ್ಟಿಲ್ಲ. ಇವಾಗ ನಿಂಗೆ ನೆಮ್ಮದಿ ಕೊಡ್ತಾ ಇಲ್ಲ ನಾನು. ಏನಮ್ಮ ತೆಂಗಿನಕಾಯಿ ಬಿಡ್ತಾ ಇದೆ ಅನಿಸ್ತಿದ್ಯಾ? ಎಷ್ಟು ವರ್ಷ ಆಯ್ತು ಮಮ್ಮ? 5 years. 5 ವರ್ಷ ಆದ್ಮೇಲೆ ಇವಾಗ ಎಮ್ಮೆ ಹಾಲು ಕರಿತೈತಾ? ಇಲ್ಲ. ಫಸ್ಟ್ ನಮ್ದು ಇತ್ತಲ್ಲ
ಎಮ್ಮೆ ಡೈಲಿ ಅದ್ರ ಅಮ್ಮ ಇದು ಅದ್ರ ಮಗಳು ಅದೇ ನಮ್ಮನೇಲಿ ಇದ್ದಿದ್ದಲ್ಲ ಅದ್ರ ಮಗಳು ಅದಿದ್ದು ಇನ್ನು ಕಾಯಿ ಬಟ್ಟಿಲ್ಲ ಚಿಕ್ಕ ಚಿಕ್ಕದು ಆ ಕಡೆ ಬಿಟ್ಟೈತಾ ಎಲ್ಲಿ ಅದೇ ಇಷ್ಟಪ್ಪ ಅಮ್ಮ ನಂಗೆ ಎಳ್ಳಿನ ತಗೊಂಬಂದ್ಕೊಡು ನಮ್ಮ ಎಲ್ಲ ನೀನೇ ಉಣಿದು ನೀನ್ಯಾರು ಉಳ್ತಾರೆ ನಂಗೆ ಎಳ್ನೀರು ತಂದ್ಕೊಡು ತೋಡತ್ರ ಎಳ್ನೀರು ಐತಾ ನಾನು ಬೆಳಗ್ಗೆ ಕೇಳಿದೆ ಒಂದು ಎಳ್ನೀರು ಅಷ್ಟೇ 70 ರೂಪೀಸು ಇಲ್ಲೇ ಅಲ್ಲಿ ಕೇಳಿದೆ ತಗೊಂಡು 5 ಕೊಡ 5 ಅಷ್ಟೇ ಕೊಡೋದು ಅಲ್ಲ ಎಷ್ಟು ಬೇಕಾದ್ರೂ ಕುಡಿ ಕೆಳಗಡೆ ಕಿತ್ಕೊಂಬೋದು ವಯಸ್ಸು ಎಲ್ಲ ದೊಡ್ಡ ಮರ ಆಗ್ಬಿಡೈತೆ ಇರೋದು ಕಷ್ಟ ಇವಾಗ ನಮ್ಮ ಮಿಷನ್ ಎಲ್ಲ ಕರೆಯೋದು ಹಾಲು ಕೈಯಾಗ ಎಷ್ಟು ಹಸು ಐತೆ 5 ಕರಿತೈತಾ ಏನದು ಯಾವುದು ಯಾವ ಹಸು ಇದಾ ಎಲ್ಲಿ ಕರು ಎಲ್ಲೈತೆ ಗಂಡದ ಕೊಟ್ಬಿಟ್ರ ಯಾವಾಗ ಕರು ಹಾಕಿದ್ದು 5 ಡೇಸ್ ಆಯ್ತು ಇದೈತೆ ಎಷ್ಟು ಚೆನ್ನಾಗೈತೆ ನೋಡ್ರಿ ಇಲ್ಲೊಂದು ಕ್ಯೂಟ್ ಕಸ ಐತೆ ಕ್ಯೂಟ್ ಪೈ ಕುಚ್ಚ ಆಯ್ತು ಅಯ್ಯಪ್ಪ ಕುತ್ಕೊಳ ನಾನು ಕುತ್ಕೊಂಡೆ ಇದು ನಿಂತ್ಕೊಂತೈತೆ ಗೈಸ್ ನೋ ಇದ್ರ ಅಮ್ಮ ಇದು ಸೇಮ್ ಐತೆ ಅದಕ್ಕೆ ಆ ಕಡೆ 1 2 3 4 ಇನ್ನೊಂದು ಹಸು ಎಲ್ಲಿ 4 ಅಲ್ಲ ಇನ್ನೊಂದು ಹಸು ಇದು ಕರಿತೈತಾ ಮತ್ತೆ ಅಲ್ಲ ಕರಿಯ ಹಸು 4 ಎರಡೇನಾ ಇದೊಂದು ಅದೊಂದು ತೊಳೆದಾದ್ಮೇಲೆ ಹಾಲು ಕರಿಯೋದಾ ಬೆಳಗ್ಗೆ ತೊಳೆಯಲ್ಲ ಬೆಳಗ್ಗೆ ಸಾಯಂಕಾಲ ತೊಳೆಯೋದು ನೀವು ಉಲ್ಟಾ ಎಲ್ಲರೂ ಬೆಳಗ್ಗೆ ತೊಳೆದು ಹಾಲು ಕರೆದ್ರೆ ಇವಾಗ ಸ್ವಲ್ಪ ಆರಾಮ ಫಸ್ಟ್ ಎಲ್ಲ ಈಚೆ ಕಟ್ಟಾಕ್ಬೇಕಾದ್ರೆ ಅದು ಒಂಥರ ಅನಿಸ್ತಿತ್ತು ಇವಾಗೆಲ್ಲ ಇಲ್ಲಿ ಇವಾಗ ಗಲೀಜ್ ಆಗಿದೆಯಂತೆ ಪೈಪ್ ಹಾಕಿ ಎಲ್ಲ ತೊಳೆದು ಆಮೇಲೆ ಹಾಲು ಕರೀತು ನಡಿ ಚಿಮ್ಮಿ ಹೋಗೋಣ ಅತ್ತೆ ತೊಕೆ ಬರಲ್ಲ ಅವಳು ತೊಕೆ ಇಟ್ಕೊಂತಾಳೆ ತೊಕೆ ನನ್ಗೆ ಹಾಲು ಕರಿಯೋಕೆ ಇಷ್ಟ ಗೈಸ್ ಅದು ಕರಿಯೋದಕ್ಕೆ ನಂಗೆ ಬರಲ್ಲ ನನ್ನ ಮಾಮನ ಕೇಳ್ತೀನಿ ಬೇಡ ಅಂತ ನನಗೆ ಗೊತ್ತು ಒದ್ದಿದ್ದೆ ಹಸು ಅದಕ್ಕೆ ಮಾಮ ಹಸು ಒದ್ದಿದ್ದೈತೆ ಹಾಲು ಕರೆದ್ರೆ ಹಸು ಒದ್ದಿದ್ದೈತೆ ಹಾಲು ಕರೆದ್ರೆ ನಾನು ಕರೀಲಾ ಒಂದ್ಸರಿ ಓದ್ತೀನಿ ಒಂದೊಂದ್ಸರಿ ಕರೆದ್ಬಿಟ್ಟೋತೀನಿ ತೊಳೆದು ಆಮೇಲೆ ಕರಿತೀಯಾ ನಾನು ಒಂದ್ಸರಿ ಕರಿ ವಿಡಿಯೋ ಮಾಡಕ್ಕ ಸರಿ ನಂಗೆ ಹಾಲು ಕರಿಬೇಕಂತ ಇಷ್ಟ ಅಲ್ಲ ಏನು ಗೊತ್ತಾ ಹಾಲೇ ಬರಲ್ಲ ಹಾಲು ಕರೆದ್ರೆ ಕೈ ನೋವು ಬರ್ತೈತೆ ಆದರೆ ಹಾಲು ಬರಲ್ಲ ಅದರೊಳಗಡೆ ಇವಾಗ ನಮ್ಮ ಲಾಸ್ಟ್ ಮಮ್ಮೋರು ಅಂಗಡಿ ಪೂಜೆ ಮಾಡ್ತಾವ್ರೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ನಮ್ಮತ್ತೆ ಹೋಗಿದ್ದಾರೆ ನಮ್ಮತ್ತೆ ಮಮ್ಮಿ ವರ್ಷ ಎಲ್ಲರೂ ಹೋದರು ಹೋಗಿ ಪೂಜೆ ಮುಗಿಸಿ ಆಮೇಲೆ ಬರ್ತೀನಿ ಹಾಲು ಕರೆಯೋಕ್ಕೆ ಇನ್ನೂ 5:30 ಮೇಲೆ ಹಾಲು ಕರೆಯೋದು ಇನ್ನೂ 4 ಸಮಥಿಂಗ್ ಆಮೇಲೆ ಬಂದು ಹಾಲು ಕರೆಯೋಣ ನಾನೇ ಬಾಸ್ಕೊಳೋದು ನೋಡಿ ಇಷ್ಟೆಲ್ಲ ಕಾಸು ಬಾಸ್ಕೊಳಕ್ಕೆ ನಿಂತಿರೋದು ಇವಾಗ ಅದೆಲ್ಲ ಏನು ಕಾಯ್ತಿರೋದು ನಾವು ಚಿಕ್ಕವರಾಗಬೇಕಾದ್ರೆ ಮಣಿ ಇವಾಗ ಎದ್ದು ಬರ್ತಾವ್ರಿಗೆ ಎಷ್ಟು ಟೈಮ್ ಆಗೋಯ್ದೆ ಇಲ್ಲಿಗಂತ ಓಡೋತಾ ಇರೋದು ಓಡ್ತಾವ್ರೆ ಎಷ್ಟು ಜನ ಮಕ್ಕಳು ಯಪ್ಪ ಬಸ್ ಬನ್ರ ಸೇರಿ ಅಟ್ಲೀಸ್ಟ್ ಅಲ್ಲ ಅಂಕಲ್ ಒಬ್ರು ದೊಡ್ಡವರು
ನಾವು ಚಿಕ್ಕವರಿರ್ಬೇಕಾದ್ರೆ ಅರೆ ನಾವು ಅಷ್ಟೆಲ್ಲ ಕಿತ್ತಾಡ್ತಿರ್ಲಿಲ್ಲ. ಎಷ್ಟು ಸಿಕ್ಕ 1 ರೂಪಾಯಿ ಸಿಕ್ಕರೆ ಮನೆಗೆ ಹೊಡ್ತಿದ್ವಿ. ಅರೆ ನಾವು ಎತ್ಕೊಂಡು ಅಂಗಡಿಗೆ ಹೋಗಿ ತಿಂದು ತಗೊಂಡಿದ್ವಿ. ಚಳಿ ಹೋಗು ನೀನೋಗೆ ಪಾಪು ಎಷ್ಟು ನೈಸಾಗಿ ಕೇಳ್ತಾವತ್ತ. ಏನ್ ಬೇಕು ಚುಮ್ಮಿ? ಓಯ್ ಯಾವ ಚಾಕ್ಲೇಟು ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕೇಳಿದ್ಬಿಟ್ಟು ಅತ್ತೆ ಅಂತವಳೆ. ಮನೇಲಿ ಎಷ್ಟು ತಿಂದೆ ಗೊತ್ತಾ? ಅಡಲ್ ಸಿಕ್ಕೈತೆ ಏನ ಎಷ್ಟು ತಿಂಡಿ ಇದ್ರು ಐಸ್ ಕ್ರೀಮ್ ತಿಂದವಳೆ. ಎಲ್ಲ ಇದ್ರು ಅಂಗಡಿಯಲ್ಲಿ ನೋಡ್ಬಿಟ್ಟು ಚಾಕ್ಲೇಟ್ ಬೇಕಂತ. ಅಂಗಡಿ ನೋಡ್ಮೇಲೆ ಏನಾದ್ರು ಹೋಗ್ಬೇಕು. ಎತ್ಕೋಗು ಇಸ್ಕೋಗು ಕಾಸು ಹಾಕ್ತೀನಿ ನೋಡು. ನಾನು ಹಾಲು ಕರಿತೀನಿ. ಆ ಹೆಸರು ಕರೆಯಲ್ಲ ಬಿಕಾಸ್ ಅದು ಇವಾಗ ಹೊಸದಾಗಿ ಕರು ಹಾಕೈತಲ್ಲ ಒದಿಯುತ್ತೆ. ಈ ಹೆಸರು ಕರಿತೀನಿ. ಅಷ್ಟು ಕ್ಲಿಪ್ ಹಾಕೊಂಬಿಡ. ವೀಡಿಯೋ ಏನು ಮಾಡೋದು? ವೀಡಿಯೋ ಮಾಡೋದು ಯಾರಿಲ್ಲ. ನಮ್ಮಮ್ಮ ಕೈ ಕೊಡ್ತಿತ್ತು. ಎಷ್ಟು ಗಟ್ಟಿ ಇದೆ ಇಲ್ಲ. ಮಾಮ ಎಣ್ಣೆ ಹಾಕ್ತಾರಲ್ಲ, ಎಣ್ಣೆ ಹಾಕಲ್ಲ? ಅಷ್ಟೇ. ನೋಡ್ ಕರಿತಾ ಇದೀನಿ ನೋಡ್ಬಾ. 2 ಲೀಟ್ರ್ ಕರೆದಿದ್ದೀನಿ. ಅವನು ಹಾಲು ವಿಡಿಯೋ ಮಾಡ್ತಾ ಇದ್ದು ನನ್ನ ವಿಡಿಯೋ ಮಾಡ್ತಾ ಇದೆಯಾ? ನಾನು ಗೊತ್ತ. ದೊಡ್ಡ ಸಲ ಹಳೆ ಹಸು. ಎಷ್ಟು ಕರೆದ ಹೇಳು? 3 ಲೀಟ್ರ್ ಕರೆದಿದ್ದೀನಿ. ನಿಜ ಅಮ್ಮ? 3 ಲೀಟ್ರ್ ಕರೆದಿದ್ದೀನಿ. ನಂಬಲ್ಲ ನೋಡು ಈ ಬೆಳ್ಳಲ್ಲಿ ಫುಲ್ ನೋವು. ಹಿಂಗೆ ಕರೆಯೋದಮ್ಮ? ಹಿಂಗೆ ಕರಿಬೋದು, ಹಿಂಗೆ ಕರಿಬೋದು. ಅಭ್ಯಾಸ ಇಲ್ಲ ಆದ್ರೂ ಕರೆದಿದ್ದೀನಿ ನೋಡೋಣ. ಹಿಂಗೆ ಅಭ್ಯಾಸ ಬೇಗ ಕರಿಬೋದು ವಯಸ್ಸು. ನನಗೆ ಅದು ಅಭ್ಯಾಸ ಇಲ್ಲ. ಬಟ್ ನಂಗೆ ಇಷ್ಟ ಹಾಲು ಕರಿಬೇಕು ಅಂತ. ಎಷ್ಟೊತ್ತು ಒಂದು ಸ್ವಲ್ಪ ಹೊತ್ತು ಕರೆದ ತಕ್ಷಣ ತಮ್ಮ ಫಿಂಗರ್ ನೋವು ಬಂದ್ಬಿಡ್ತೈತೆ. ಸುಮ್ಮನೆ ಆಗ್ಬಿಡ್ತೀನಿ. ನಮ್ಮ ಚೆನ್ನಾಗಿದ್ದವ್ರೆ. ಈ ಬೆಳ್ಳಿ ನೋವು ಬಂದ್ಬಿಡ್ತೈತೆ. ಅವಾಗ ಕರಿಯೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಆಗ್ಬಿಡೋದು. ಅದು ಬೇಗ ಕರಿಬೇಕಿಲ್ಲ ಅಂದರೆ ಸ್ವರು ಹೋಗ್ಬಿಡ್ತೈತಿ. ಹೋಗಲ್ಲ, ಹಾಲು ಬರಲ್ಲ. ನಾವು ಹಿಂಡಿಗೆ ಏನಕ್ಕೆ ಬಿರಿ ಮಾಡಬೇಕು? ಅದೇ ನಾನು ಹೇಳಿದ್ದು. ನಾನು ಇನ್ನೇನು ಹೇಳಿದೆ, ಬೇಗ ಮಾಡಿದ್ರೆ ಹಾಲು ಬೇಗ ಸಿಗ್ತೈತೆ. ಇಲ್ಲಾಂದ್ರೆ ಅದು ಹಾಲೆಲ್ಲ ಹೀರ್ಕೊಂಡ್ಬಿಡುತ್ತಂತೆ ಗೈಸ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅಷ್ಟೇ. ಎಮ್ಮೆಲಿ ಇನ್ನೂ ಬೇಗ ತೊಗೊಬೇಕು ತಾನೆ. ಎಮ್ಮೆ ಹಸು ಅಂತೀನಿ. ಎಮ್ಮೆ ಅಲ್ಲಿ ಇನ್ನೂ ಬೇಗ ಕರಿಬೇಕು ತಾನೆ. ಅಂದರೆ ಅದು ತುಂಬ ಹೊತ್ತು ನಿಂತ್ಕೊಳಲ್ಲ. ಬೇಗ ಅದು ಕಾಲು ನೋವು ಬಂದ್ಬಿಡ್ತೈತಲ್ಲ, ಆವಾಗ ಕಾಲು ಒದಿಯುತ್ತದೆ. ಅದಕ್ಕೆ ಮುಂಚೆ ಹಾಲು ಕರೆದು ಬಿಡಬೇಕು. ಏನೋ ಇಷ್ಟ ಗೊತ್ತು ವಯಸ್ಸು, ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಕರ್ದಾಕಿದ್ದೀನಿ. 3 ಲೀಟ್ರ್ ಕರೆದಿದ್ದೀನಿ ಎಮ್ಮೆಗೆ. ಅಲ್ಲ ಹಸುವಾಗ. ಎಮ್ಮೆಯಲ್ಲಿ ಕರೆಯೋಕೆ ನಂಗೆ ಭಯ, ಒದಿತೈತೆ ಅದು ನೋಡೋಣ ಭಯ ಆದೈತೆ. ನೀರು ಕೊಡು, ನಾನು ಕೈ ತೊಳಿಬೇಕು. ನೀರು ಬಿಡು. ನಾನು ಏನು ಸಮಾಚಾರ? ಓಯ್, ನಾನು ಸಿಂಬನ್ ನೀನು ತಾನೇ ಕಚ್ಚಿದ್ದವು. ನಾನು ಸಿಂಬನ್ ಕಚ್ಚಿದ್ದೀವನೇ. ಒಂದ್ಸರಿ ಆ್ಯಕ್ಚುಲಿ ಕಣ್ಣು ಕಚ್ಚಿತ್ತು, ಇನ್ನೊಂದ್ಸರಿ ಇವ್ನು ಕಚ್ಚಿದ. ನೀನು ತಾನೇ ಹತ್ರ ಬರಬೇಡ, ಹೋಗು. ಚೆನ್ನಾಗಿ ಒದ್ದಾಡ್ಕೊಂಡು ಬಂದಿದ್ದೆ ಮೋರಿಯಲ್ಲಿ. ಇಲ್ಲ ಒದ್ದಾಡ್ಕೊಂಡು ಬಂದವನೇ. ನಾಳೆ ಹಾಕ್ಸ್ತೀನಿ ಬಿಡೋಣ.
ಸುಧಾಕ ಹಾಕ್ತಾರೆ ಆದರೆ ಇಷ್ಟು ಪರ್ಫೆಕ್ಟಾಗಿ ಹಾಕಲ್ಲ. ನಾನು ಕಾಲೇಜ್ ಹೋಗ್ಬೇಕು. ಕಾಲೇಜ್ ಇಲ್ಲಿಂದ ಹೋಗಿ ಕಾಲೇಜ್ಕ 2 ದಿನ ಮಾತ್ರ ಕಾಲೇಜ್ಕ. ಇಲ್ಲಿಂದ ಹೋಗು 2 ದಿನ ಮೋನಿಕಾಯಿಗೆ ಹಾಕ್ಸ್ತೀನಿ ಬೇಕಾದ್ರೆ. 2 ಅವರ್ಸ್ ಬೇಕಾಗುತ್ತೆ. ಏನಿಲ್ಲ, ಓಹೋ 45 ಮಿನಿಟ್ಸ್ ಕರೆಕ್ಟಾಗಿ ಇಲ್ಲಿಂದ ನಮ್ಮ ಕಾಲೇಜ್ಕ. ಇವಾಗ ಟೈಮ್ ಟು ಹ್ಯಾವ್ ಡಿನ್ನರ್. ಅದಕ್ಕೆ ವರ್ಷನೇ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಸ್ವಲ್ಪ ವೆಸಲ್ಸ್ ಇದೆಲ್ಲ ವಾಶ್ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಕಬಾಬ್ ಹಾಕಬೇಕು. ಅಲ್ಲಿ ಮಟನ್ ಸಾಂಬಾರು ಮಾರ್ನಿಂಗ್ ಚಿಕನ್ ಮಾಡಿದ್ವಿ, ಅದು ಮಾಡಿದ್ದು ಅದು ಆ್ಯಕ್ಚುಲಾಗಿ ಖಾಲಿ ಆಗಿಬಿಟ್ಟಿದೆ. ಮತ್ತೆ ಮಟನ್ ಮಾಡಿದ್ದಾಳೆ. ಇದು ಚಿಕನ್, ಇದು ಮಟನ್ ಇವಾಗ ಮಾಡಿದ್ದು. ಇಲ್ಲಿ ರೈಸ್ ಆ್ಯಂಡ್ ಇನ್ನೂ ಮುದ್ದೆ ಮಾಡಿಲ್ಲ, ಮುದ್ದೆ ಮಾಡಬೇಕು. ಸೊ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದ್ದಾವೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಆಮೇಲೆ ಕಬಾಬ್ ಹಾಕಬೇಕು. ಅದೆಲ್ಲ ಹೆಲ್ಪ್ ಮಾಡಿ ಪಾಪ ಅವಳು ಸಾಕಾಗ್ತಿದೆ ಬೆಳಗ್ಗೆಯಿಂದ ಮಾಡಿ ಮಾಡಿ ಮಾಡಿ. ಅದಕ್ಕೆ ಯಾ ಗೈಸ್ ಕ್ಲೀನಿಂಗ್ ಮುಗೀತು. ಇಲ್ಲಿ ಕಬಾಬ್ ಸಕ್ಕತ್ತ ಕಲರ್ ಬಂದಿದೆ, ಮಾತ್ರ ಟೇಸ್ಟು ಅಷ್ಟು ಚೆನ್ನಾಗೈತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಸೊ ಯಾ ನೋಡಿದೆ ಅವಾಗಿನ್ನೂ ಸ್ವಲ್ಪ ಬೇಕಿತ್ತು. ಸೊ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಸೊ ಮತ್ತು ಆ್ಯಂಡ್ ಜಾಸ್ತಿ ಯೂಸ್ ಮಾಡ್ತೀನಿ. ಎಷ್ಟೊಂದು ಸರಿ ಅನ್ಕೊತೀನಿ ನಾನು ಮಾಡಬಾರ್ದು ಅಂತ ಆಗುತ್ತೆ. ಇವಾಗ ಏನೋ ಊಟ ಮಾಡಬೇಕು. ಸೊ ಮತ್ತೆ ಸೋತೀನಿ, ಊಟ ಮಾಡಿ ಮಲ್ಕೊಬೇಕು ಅಷ್ಟೇ ಗೈಸ್. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನಾನು ತಿಂದ ತಕ್ಷಣ ನಿದ್ದೆ ಬರುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಯಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.